ಕಾರ್ತಿಕ ಪುರಾಣ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ 21ನೆಯ ಅಧ್ಯಾಯ. ಪುರಂಜಯನಿಗೆ ವಸಿಷ್ಠರ ಹಿತೋಪದೇಶ. ಈ ರೀತಿಯಾಗಿ ಯುದ್ಧಕ್ಕೆ ಸಜ್ಜಾಗಿ ಬಂದ ಪುರಂಜಯನಿಗೂ ಕಾಂಬೋಜಾದಿ ಭೂಪಾಲರಿಗೂ ಭಯಂಕರ ಯುದ್ಧ ನಡೆಯಿತು. ಆ ಕಾಳಗದಲ್ಲಿ ರತೀಕನು, ಅಶ್ವಸೈನಿಕನು, ಗಜಸೈನಿಕನು, ಪದಾತಿಗಳು, ಮಲ್ಲರು ತನ್ನ ಸೈನ್ಯದೊಂದಿಗೆ ಖಡ್ಗ, ಗದೆ, ಬಾಣ, ಪರಶು ಮುಂತಾದ ಆಯುಧಗಳನ್ನು ಧರಿಸಿ ಪರಸ್ಪರ ಎದುರಿಸುತ್ತಾ, ಸಿಂಹಗರ್ಜನೆ ಮಾಡುತ್ತಾ, ಬೇರೆ ದುಂದುಬಿಗಳನ್ನು ಬಾರಿಸುತ್ತಾ, ಶಂಖವನ್ನು ಊದುತ್ತಾ ಉಭಯ ಸೈನ್ಯಗಳು ವಿಜಯಾಕಾಂಕ್ಷಿಗಳಾಗಿ ಹೋರಾಡಿದರು. ಆ ರಣಭೂಮಿಯಲ್ಲಿ ಎಲ್ಲಿ ನೋಡಿದರೂ ಮುರಿದ ರಥಗಳು, ರಾಶಿ ರಾಶಿಯಾಗಿ ಕಡಿದ ರುಂಡಮುಂಡಗಳು, ಕೈಕಾಲುಗಳು, ಹಾಹಾಕಾರಗಳಿಂದ ದೀನಾವಸ್ಥೆಯಲ್ಲಿ ಕೇಳಿಬರುತ್ತಿರುವ ಆಕ್ರಂದನಗಳು, ಪರ್ವತಗಳಂತೆ ಬಿದ್ದಿರುವ ಆನೆಗಳು, ಕುದುರೆಗಳ ಕಳೆಬರಹಗಳ ದೃಶ್ಯಗಳೇ. ಆ ಮಹಾಯುದ್ಧದಲ್ಲಿ ಶೌರ್ಯ ಪರಾಕ್ರಮಗಳನ್ನು ತೋರಿ ಸಾವನ್ನಪ್ಪಿದ ಜೀವಗಳನ್ನು ಕರೆದೊಯ್ಯುವುದಕ್ಕೆ ದೇವದೂತರು ಬಂದರು. ಅಂತಹ ಭಯಂಕರವಾದ ಕಾಳಗ ಸೂರ್ಯಾಸ್ತಮದವರೆಗೂ ನಡೆಯಿತು. ಕಾಂಬೋಜಾದಿ ಭೂಪಾಲರ ಸೈನ್ಯ ಬಹಳಷ್ಟು ನಷ್ಟವಾದವು. ಆದರೂ 3 ಅಕ್ಷೋಹಿಣಿಗಳಿಂದ ಪುರಂಜಯನ ಸೈನ್ಯವನ್ನೆಲ್ಲ ಅತಿ ಸಾಹಸದಿಂದ, ಛಲದಿಂದ ಸೋಲಿಸಿತು. ದೊಡ್ಡ ಸೈನ್ಯವಿದ್ದರೂ ಪುರಂಜಯನಿಗೆ ಸೋಲಾಯಿತು. ಇದರಿಂದಾಗಿ ಪುರಂಜಯನು ರಹಸ್ಯ ಮಾರ್ಗದಿಂದ ಶತ್ರುಗಳ ಕಣ್ಣಿಗೆ ಬೀಳದಂತೆ ತನ್ನ ಗೃಹಕ್ಕೆ ಓಡಿಹೋದ. ಬಲಿಷ್ಠವಾದ ಶತ್ರುರಾಜರು ರಾಜ್ಯವನ್ನು ಆಕ್ರಮಿಸಿಕೊಂಡರು. ಲಜ್ಜೆ ಆತಂಕಗಳಿಂದ ಪುರಂಜಯನು ಖಿನ್ನನಾದನು. ಆ ಸಮಯದಲ್ಲಿ ವಸಿಷ್ಠರು ಆಗಮಿಸಿ ಪುರಂಜಯನನ್ನು ಸಮಾಧಾನಪಡಿಸಿ, ರಾಜ, ಒಮ್ಮೆ ನಿನ್ನಲ್ಲಿಗೆ ಬಂದಿದ್ದೆ. ನೀನು ಧರ್ಮವನ್ನು ತಪ್ಪಿದ್ದೀಯೆ. ನೀನು ಮಾಡಿದ ದುಷ್ಟತನಕ್ಕೆ ಕೊನೆಯೇ ಇಲ್ಲ. ಇನ್ನಾದರೂ ಸದ್ಗುಣನಾಗಿರುವಂತೆ ಎಚ್ಚರಿಸಿದೆ. ಆಗ ನನ್ನ ಮಾತು ಕೇಳಲಿಲ್ಲ. ನೀನು ಭಗವಂತನನ್ನು ಸೇವಿಸದೆ ಅಧರ್ಮ ಪ್ರವರ್ತಕನಾಗಿದ್ದುದರಿಂದಲೇ ಈ ಯುದ್ಧದಲ್ಲಿ ಸೋತು ರಾಜ್ಯವನ್ನು ಶತ್ರುಗಳ ಕೈಗೊಪ್ಪಿಸಿದೆ. ಈಗಲಾದರೂ ನನ್ನ ಮಾತನ್ನು ಕೇಳು. ಸೋಲು ಗೆಲುವುಗಳು ದೈವಾಧೀನವೆಂದು ತಿಳಿದು ಶತ್ರು ರಾಜರನ್ನು ಯುದ್ಧದಲ್ಲಿ ಜಯಿಸಿ ನಿನ್ನ ರಾಜ್ಯವನ್ನು ನೀನು ಮತ್ತೆ ಪಡೆಯಬೇಕೆಂಬ ಯೋಚನೆಯಿದ್ದಲ್ಲಿ ನನ್ನ ಹಿತೋಪದೇಶವನ್ನು ಕೇಳು. ಇದು ಕಾರ್ತಿಕ ಮಾಸ. ನಾಳೆ ಕೃತಿಕಾ ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆ. ಆದ್ದರಿಂದ ಸ್ನಾನ, ಜಪಾದಿ, ನಿತ್ಯ ಕರ್ಮಗಳನ್ನಾಚರಿಸಿ ದೇವಸ್ಥಾನಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ದೀಪಾರಾಧನೆಯನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡು. ಹೀಗೆ ಮಾಡಿದರೆ ನಿನಗೆ ಪುತ್ರ ಸಂತಾನವಾಗುತ್ತದೆ. ಅಷ್ಟೇ ಅಲ್ಲ, ಶ್ರೀಮನ್ನಾರಾಯಣನ್ನು ಪೂಜಿಸುವುದರಿಂದ ಶ್ರೀಹರಿಯು ಸಂತೋಷಗೊಂಡು ನಿನ್ನ ಶತ್ರುಗಳನ್ನು ದಮನ ಮಾಡುವುದಕ್ಕೆ ನಿನಗೆ ಚಕ್ರಾಯುಧವನ್ನು ಕೂಡ ಅನುಗ್ರಹಿಸುತ್ತಾನೆ. ಆದ್ದರಿಂದ ನಾಳೆ ಹಾಗೆ ಮಾಡಿದ್ದೇ ಆದರೆ ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪಡೆಯಬಲ್ಲೆ. ನೀನು ಅಧರ್ಮಿಯಾಗಿ ನೀಚ ಕೆಲಸಗಳನ್ನು ಮಾಡಿದ್ದರಿಂದಲೇ ಅಲ್ಲವೇ ನಿನಗೆ ಈ ಅಪಜಯ ಏರ್ಪಟ್ಟಿದ್ದು. ಏಳು, ಎದ್ದೇಳು, ಶ್ರೀಹರಿಯನ್ನು ಮನಸ್ಸಿನಲ್ಲಿ ನೆನೆದು ನಾನು ಹೇಳಿದಂತೆ ಮಾಡು ಎಂದು ಹಿತೋಪದೇಶವನ್ನು ಮಾಡಿದರು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ 21ನೇ ಅಧ್ಯಾಯವು ಮುಕ್ತಾಯವಾಯಿತು.